ಏನತ್ತೆ ಬಡ್ಡೆ ತಕ್ಕಿದ್ಕೆ ಯಾಕೆ ಹಿಂಗೆ ಆಡ್ತಿದ್ದಾಳು? ಏನು ಸಮಾಚಾರ? ಏನು ಬಂದ್ಬಿಟ್ಟಳು ದಿಢೀರ್ನೆ? ಬಾಲಾಗ್ರು ಬಂದಿದ್ರೆ ಅಕ್ಕ ಬಂದವಳೆ. ಏನಂತಲೇ ಈ ಬಡ್ಡೆ ತವಕ್ಕೆಲ್ಲ ಒಂದು ತಪ್ಪ ಅಂದ್ರೆ ಏನು ಬೆಪ್ರೋಗವ ಬಡ್ಡೆ ಓಕೆ ಓಕೆ ಏನು ಹಿಂಗೆ ಆಡವ? ಈ ಬಡ್ಡೆ ತವ ಆಡೋದು ನೋಡಿದ್ರೆ ಒದ್ದಿ ಮನೆ ತಚ್ಚಿ ಕೊಡ್ಸ್ಬಿಡೋದು ಒಂದೊಂದು ಅನ್ಸ್ಬಿಡ್ತದೆ. ಇಷ್ಟೊತ್ತು ಗಂಟ ಇಷ್ಟು ದಿವ್ಸ ಗಂಟ ಅವಂದಾಯ್ತು, ಈಗ ಇವಳು ಶುರು ಮಾಡ್ಕೊಂಡಿದ್ದಾಳ. ಏನಂತ ಹೇಳ್ದು ಏನು ಮುನ್ಸು ಕೂಲ ಅಲ್ವಾ ಈ ಬಡ್ಡೆ ಇವು? ನಾವೇ ಸರಿ ನಾವತ್ತ ಕರ್ಮಗಡಿಗಳು ನಾವತ್ತಾಗೆ ಬರೀ 4 ದಿವಸ ನೆಮ್ಮದಿಯಾಗಿರಂಗಿಲ್ಲ ನಾವು. ಬರೀ ಇದೇ ಒಂದು ಗೋಳಾಗೋಯ್ತಲ್ಲ ಹಿಂಗೆ. ಏನು 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 ರೋಗವಂತ ಯಾಕಂತೆ? ಬಾಲಾಗ್ರು ಬಂದದೆ ಬಾ. ಅಲ್ಲ ಪಾಪ ಏನು ಕಮ್ಮಿ ಮಾಡಿದಾರಪ್ಪ ಇವಳಿಗೆ? ಏನು ಕಮ್ಮಿ ಮಾಡಿದಾಳು? ಏನು ತಿನ್ನ ಕುಣ್ಣ ಕಮ್ಮಿ ಆಗಿದ್ದದು, ಇನ್ನೊಂದು ಕಮ್ಮಿ ಆಗಿದ್ದದು. ಈ ತೊಡಗಲ್ ಮುಂಡೆ ಹಿಂಗೆ ಬಂದವಳಲ್ಲ, ಹಿಂಗೆ ಸರಿಯಾ ಇವಳು? ಅಲ್ಲ ಬುದ್ಧಿಯ ಕಲಿಬೇಕು ಮಕ್ಳುಗಳು. ಏನಂತ ಏನು ಸಮಸ್ಯೆ ಅಂತೇಳಿ? ಕಾಣಕನಪ್ಪ ಯಾವ ಸಮಸ್ಯೆ ಏನೋ? ಅದೇನೋ ಇವನು ನಿಖಿತನ ಗಂಡ ಬಂದಿದ್ದಂತೆ. ಯಾಕೆ ಬಂದಿದ್ದಾನ ಬಿಟ್ಟಿದ್ದವನು? ಯಾಕೆ ಬಂದಿದ್ದಾನ? ಬಂದವನೇ ಮನಾಳ ಮನೆ ಹಾಳು ಮಾಡಕ್ಕೆ ಬಂದ್ಬಿಟ್ಟು ಏನು ಮನೆ ಮುಂದ್ಗಡೆ ಕೂತ್ಬಿಟ್ಟಿದ್ದಂತೆ ಕಣ್ರಿ. ಒಂದು ದಿವಸ ಎಲ್ಲ ಕೂತ್ಬಿಟ್ಟು ಏನು ಎದ್ದೇ ಹೋಗಂಗಿಲ್ವಂತೆ. ನಿಖಿತಾ ಅನ್ಕೊಂಡು ನಿಖಿತನ ಕಳಿಸ್ಕೊಡಿ, ನಾನು ಹೋಯ್ತೀನಿ, ಇಲ್ಲ ಹೋಯ್ಕೆಲ್ಲ ನಾನು ಇಲ್ಲೇ ಸಾಯ್ತೀನಿ ಅನ್ಕೊಂಡು ಕೂತಿದ್ದಂತೆ. ಅಷ್ಟೊತ್ತಿಗೆ ಇವ್ರು ಎಲ್ಲರಿಗೂ ಗಾಬರಿ ಆಯ್ತು, ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟ ಮನೆ ಬಾಕ್ಲಲ್ಲಿ. ಇನ್ನು ಅದ್ಯಾವ ಗಾಚಾರ ಅಂದ್ಬಿಟ್ಟು ಪೊಲೀಸ್ನವ್ರಿಗೆಲ್ಲ ಫೋನ್ ಮಾಡಿದ್ರಂತೆ. ಅಷ್ಟೊತ್ತಿಗೆ ಇವಳು ಸುಮ್ಮನಿದ್ದೀರ ಆಯ್ತು ತಾನೆ, ಕಳಿಸ್ದಂಗೆ ಎಷ್ಟು ದಿವ್ಸ ಕಂಡು ಇರ್ಸ್ಕೊಂಡಿರಿ, ಕಳಿಸಿ ಅಂದ್ಬಿಟ್ಟು ಅರಿಸುನ್ಗಂಗೆ ಅಂತ ಅಂದ್ಲಂತೆ ಇವಳು. ಅಲ್ಲ ಇವಳೇನು ಮುನ್ಸುಕೂಲ ಅಲ್ವಾ? ಆ ಕೊಲೆಗಾರನ ಜೊತೆಗೆ ಅದು ಹೆಂಗೆ ಕಳಿಸ್ಬಿಡಕ್ಕಾಗ್ಬಿಟ್ಟದು? ಈಗ ನಾನು ಹೇಳೋದು, ಈಗ ಅತ್ತೆ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋಗಿ ಸೇರ್ಕೊಂಡ ನೋಡು. ಇವರೆಲ್ಲ ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ರಲ್ಲ ಅಂತ ಮನ್ಸಲ್ಲಿ ಏನೋ ಜಿದ್ದು ಮಡಿಕೊಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಏನು ಮಾಡೋದು? ಆಮೇಲೆ ಏನು ಮಾಡೋದು? ಇವಳಿಗೆ ಬುದ್ಧಿ ಬೇಡವಾ? ಕಳಿಸಿ ಅವಳನ್ನ ಅಂದ್ಕೊಂಡು ಅಂತ ಅಂದ್ಲಂತೆ. ಅದಕ್ಕೆ ಅವ್ನು ಪಾಪತ್ಬಿಟ್ಟು ನಾನು ಕಳ್ಸೋಕ್ಕಿಲ್ಲ, ನನ್ನ ತಂಗಿ ಹಂಗೆ ಹಿಂಗೆ ಅಂತ ಅಂದವನೆ. ಮಾತು ಬೆಳೆದ್ವಂತೆ, ಒಂದು ಏಟು ಹೊಡೆದಂತೆ. ಅದಕ್ಕೆ ಬಿಟ್ಬಿಟ್ಟು ಮುಗಿನ ಕರ್ಕ ಬಂದ್ಬಿಟ್ಟವಳೆ. ಅಲ್ಲ ಇವಳಿಗೆ ಅವೆಲ್ಲವ ಕಳ್ಸಕಾರ ಕಳಿಸ್ತಾರೆ, ಕಳ್ಸ್ಕೊಳ್ದಾರೆ ಮನೇಲಿ ಇರ್ಸ್ಕೊತಾರಪ್ಪ. ಇವಳು ಯಜಮಾನಿ ಮಾಡಿದಾರೆ ಮನೆಯಲ್ಲಿ, ಇವಳಿಗೆ ಯಾಕಂತ ಅದೆಲ್ಲವ? ಅಲ್ಲ ಕಣಪ್ಪ, ಇವಳಿಗೆ ಹಾಕ್ಬೇಕು, ಇವಳಿಗೆ ಬೇಕಾಗಿರೋದೇನು ಇಟ್ಟು ಬಟ್ಟೆ ತೊಂದರೆ ಇಲ್ದಂಗೆ ಅದು ಕೊಡ್ತಾ ಇರ್ತಾರೆ, ಇರಬೇಕು ಅಲ್ವಾ? ಅದು ಬಿಟ್ಬಿಟ್ಟು ಇವಳು ಅವ್ರ ಮನೆ ವಿಷಯ ಇವಳಿಗೆ ಯಾಕೆ? ಅವ್ರಿಗೆ ಗೊತ್ತಿರೋ ದೊಡ್ಡವರಾದವ್ರಿಗೆ ಏನು ಸರಿ ಮಾಡಬೇಕು ಬಿಡಬೇಕು ಅಂತ ಹೆಂಗೆ ಕಳಿಸ್ಬಿಟ್ಟರು? ಕೊಲೆಗಡ್ಕೊಂಡು ಕೈಲಿ ಕಳಿಸ್ಬಿಟ್ರು. ಹೆಚ್ಚು ಕಮ್ಮಿ ಆಯಿತು, ಮಗ ತಬ್ಲಿ ಹಾಕಿಲ್ವಾ? ಬೇಡ ಮಗಿನೂ ಸಾಯಿಸ್ಬಿಟ್ಟ, ಅವಳನ್ನೂ ಸಾಯಿಸ್ಬಿಟ್ಟ. ಏನು ಮಾಡೋದು ಆಮೇಲೆ? ಅವ್ರು ತಾನೇ ಹಂಗೆ ಕಳ್ಸೋರು? ಮನ್ಸಿಗೆ ಧೈರ್ಯ ಬಂದದ ಕಳ್ಸಕ್ಕೆ ತಾನೇ. ಇವಳಿಗೆ ಬುದ್ಧಿ ಬೇಡವಾ? ಇವಳು ಕಳಿಸು ಅಂತ ಅಂದ್ಲಲ್ಲ ಅಂತ ಅವ್ನು ಕಾಪತ್ಬಿಡ್ತು. ನನ್ನ ತಂಗಿಗೆ ಕಳಿಸು ಅಂತಳಲ್ಲ ಕಂಡು ಅಂದ್ಬಿಟ್ಟು ವಾಡ್ದಾನೆ ಒಂದು ಏಟ. ಅಷ್ಟೊತ್ತಿಗೆ ಭಾಗ್ಯ ಮೈನ ಬೂಡ್ಸ್ಕೊಂಡು ಸುಮ್ಮನೆ ಇರಿಸಿದ್ಲಂತೆ. ಅದಾದಮೇಲೆ ಇವಳು ಅವನು ಆಫೀಸ್ಗೆ ಹೋಗವನೆ, ಇವಳು ಕರೆದು ಮಗಿನ ಕರ್ಕ ಬಂದ್ಬಿಟ್ಟವಳೆ. ಹಿಂಗಾದ್ರೆ ಹೆಂಗೆ ಮಾಡೋದು? ಏನು ಗೊತ್ತಾಗಕ್ಕಿಲ್ವ ಇವಳಿಗೆ? ಹಿಂಗೆ ಬುದ್ಧಿ ಕಲ್ತವಳಲ್ಲ ಇವಳು ತೊಡಗಲಿ. ಓಕೆ ಮಾನ ಮುರ್ಬೋದಿದ್ರೆ ಹೆಂಗಾರು ಆಯ್ತದೆ, ಇಲ್ದೋದಕ್ಕೆ ಕಣವ ಹಿಂಗೆ ಆಡೋದು. ಅಲ್ಲ ಕಣವ ನಾನು ಹೇಳೋದು, ಕಂಡು ಹೆಂಗಪ್ಪ ಕಳಿಸು ಅಂತ ನಾವು ತಾನೇ ಹೆಂಗೆ ಹೇಳೋದು? ಅವ್ರ ತಾನೇ ಹೆಂಗೆ ಕಳಿಸೋರು? ಅದು ನಡೆಯೋ ಮಾತಾ? ಆ ಕೊಲೆಗಡ್ಕ ಅವನು ಎಂಥ ಕೆಲಸ ಮಾಡಿ ಹೆಂಗೆ ಸಾಯಿಸ್ತಾ ಅವಳನ್ನ ಕೆರೆಗೆ ತಳ್ಳಿ ಇಷ್ಟೆಲ್ಲ ಆದ್ಮೇಲಿಂದ ಇವಳು ಕಳಿಸಿ ಅಂತ ಯಾವ ಬಾಯ್ಲ್ತಾನೆ ಅಂದ್ರೆ ಇವಳು ಹೇಳು? ಯಾವ ಬಾಯ್ಲ್ ಅಂದ್ಲವ ಇವಳು ಒಂದು ಹೆಣ್ಣಾಗಿ ಇವಳು ಹೆಂಗೆ ಹೊಂಟೋದ್ರೆ ಅವಳು ತಾನೇ ತಾಯಿ ಸಾಯಿಸ್ತು ಅಂದ್ಬಿಟ್ಟೆ ಜೀವನ ಮಾಡು ಅಂದ್ರೆ ಹೆಂಗೆ ಮಾಡಾಳು? ಅದನ್ನ ಲೆಕ್ಕಾಚಾರ ಹಾಕಬೇಕ್ತಾನೆ ಇವಳುವೆ. ಇವಳಿಗೂ ಬುದ್ಧಿ ಬೇಕ್ತಾನೆ. ಏನು ನೀವು ವಿದ್ಯೆ ಕಲ್ತಿರೋದು ಯಾಕೆ ಇವು ಲದಿತಿನಕವ ಕಾಣೆ ಕಣಪ್ಪ, ಏನು ಕೇರ್ಗಾದ ಬುದ್ಧಿ ಕಲ್ತಿದ್ದಾಳು ಕಾಣೆ. ಈಗ ಕಳಿಸು ಅಂದ್ರೆ ಹೆಂಗಪ್ಪ ಕಳ್ಸೋರು ಅಂತ ಅನ್ಕುಟ್ಟೆ. ಇವಳು ಇದಕ್ಕೆ ಯಾವ ಕಳಿಸು ಅಂದ್ರೆ ಕಳ್ಸಾರ? ಬಾವು ಸುಮ್ಮನಿರವ. ಮುನ್ಸು ಕುಲಲ್ವ ಇವಳು? ಮುನ್ಸತ್ವ ಇಲ್ವವ? ಮುನ್ಸಿಗೆ ಒಂದು ಮುನ್ಸತ್ವ ಅನ್ನೋದು ಎಷ್ಟೋ ಇಷ್ಟ ಇರ್ಬೇಕು ಕಣವ. ಅಲ್ಲ ಬುದ್ಧಿ ಬೇಡವಾ? ಬುದ್ಧಿ ಇವಳಿಗೆ ಬುದ್ಧಿಗೆ ಬೇಡವಾ? ಅಲ್ಲ ಬುದ್ಧಿ ಬೇಡವಾ ಹೇಳು ನಿಜಕ್ಕೂ? ಸರಿ ಇಲ್ಲ ಬಿಡವ, ಸರಿ ಇಲ್ಲ ಕತೆ. ಇವಳು ನಮ್ಮ ಪ್ರೀತಿ ಯಾಕೆ ಕಲ್ತ್ಕೊಂಡ್ಲು? ಅವಳು ಕಷ್ಟ ಬೇರೆ ಇವಳು ಕಷ್ಟ ಬೇರೆ. ಇವಳು ಒಂದು ಹೆಣ್ಣಾಗಿ ಇವಳು ಈ ಥರ ಆಡಿದ್ರೆ ಅಯ್ಯಪ್ಪ ಯಾವ ಬಾಯ್ಲಂಗಂದ್ಲು ಕಳಿಸ್ಬಿಡು ಅವನ ಜೊತೆ ಕೊಲೆಗಡ್ಕೊಂಡ್ ಜೊತೆ ಅಂತವೆ. ಇವಳು ಸೇಫ್ಟಿ ಇವಳು ನೋಡ್ಕೊಬಿಟ್ರೆ ಅವ್ರಿಗೆ ಹೆಂಗೆ ಅನ್ಸಕ್ಕಿಲ್ಲ. ಈಗ ಭಾಗ್ಯ ಮೇನ್ ಅನ್ಕೊಳಕ್ಕಿಲ್ಲ ನೋಡು, ಇವಳ ಒಳ್ಳೆಯವರು ಅನ್ಕೊಂಡಿದ್ದು. ಈಗ ನೋಡಿದ್ರೆ ಹಿಂಗೆ ಆಡ್ತದಲ್ಲ ಅಂತ ಅನ್ಕೊಳಕ್ಕಿಲ್ವಾ? ಹೆಂಗೆ ಕಳ್ಸೋರು ಮಗ, ಹೆಂಗೆ ಕಳ್ಸೋರು? ಅದು ಆಗುವಂಥ ಕೆಲಸ ಯಾಕೆ ಆಗುವಂಥ ಕೆಲಸ ಕಳಿಸ್ಬಿಟ್ಟು ಅವ್ರು ಹೆಂಗೆ ನೆಮ್ಮದಿಯಾಗಿರೋಕ್ಕಾಗೋದು? ಅದೆಲ್ಲ ಆಗ್ನಾದ ಕೆಲಸ. ಅವಳಾದ್ರೂ ತಾನೇ ಅವನ್ನ ಸಾಯಿಸ್ತು ಅಂದ್ಬಿಟ್ಟೆ ಹೆಂಗೆ ಸಂಸಾರ ಮಾಡ್ಕೊಂಡಿದ್ದಳು ಹೇಳು? ಅದು ಆಗೋ ಕೆಲಸ ಅದು ಯಾವತ್ತೂ ಸಾಧ್ಯವಿಲ್ಲ ಕಣ್ಮಗ. ಹಂಗೂ ಫೋನ್ ಮಾಡಿದ್ರು ಕಣ್ರಿ, ಅವಳನ್ನ ಬೇರೆನೇ ಕಳಿಸ್ತೀವಿ, ಎಲ್ಲರೇ ಮನೆ ಮಾಡಿ ಇರಿಸ್ತೀವಿ, ಅಲ್ಲಿ ಗಂಟ ಇವಳು ಸುಮ್ಮನೆ ಇರ್ಲಿ ಕಣವ, ಬಂದಿರಲಿ ಅಂದ್ಕೊಂಡು ಪಾಪ ಫೋನ್ ಮಾಡಿದ್ರು. ಮಾದೇವಮ್ಮನವೇ ಭಾಗ್ಯಮ್ಮನವೇ ಅವ್ರ ತಾನೇ ಎಷ್ಟು ಅಂತ ಹೇಳೋರು, ಇವು ಅರ್ಥ ಮಾಡ್ಕೋಬೇಕು ತಾನೆ. ಇರಾಗಂಟಿದ್ಲಲ್ಲ, ಈಗ ನೋಡೋರು ಮಾವನಿಗೆ ಹೆಣ್ಣು ನೋಡೋರಿ ನೋಡು ಮದುವೆ ಆಯ್ತವಳೆ ಅಂತ ಗೊತ್ತಿದ್ದು ಹಿಂಗೆ ಓದ್ಲಲ್ಲ ಅಂತ ಅನ್ಕೊಳಕ್ಕಿಲ್ವ? ಇವಳು ಇವಳು ಬುದ್ಧಿ ಕಲ್ತಿರೋದು ಹೇಳಿದ್ರೆ ನಮಗೆ ಇನ್ನು ತಿರ್ಸ್ಕೊ ಮಾತಾಡ್ತಾಳೆ. ನಾನು ಒಯ್ಕಿಲ್ಲ, ನಾನು ಏನು ಮಾಡಿ ಹೋಗು, ನಾನು ಒಯ್ಕಿಲ್ಲ ಅಂತಾಳಲ್ಲ. ಇವಳು ಈ ಥರ ಬುದ್ಧಿ ಕಲ್ತ್ರೆ ಚಂದವಾ? ಮನೆ ಹಾಳು ಮಾಡ್ಕೊಂಡಿಯ? ಈಗ ನನ್ನ ಸೊಸೆ ಕರ್ಕೊಬರ್ಬೇಡ್ದ? ಇವಳು ನೀರು ಇರ್ಸ್ಕೊಬಿಟ್ಟು ಅವಳು ಹಂಗಂತಾಳಪ್ಪ, ನನ್ನ ನೀರಾಗಂತ ನಾನು ಬರೋಕಿಲ್ಲ ಅಂತವ. ನಾವು ಹಂಗೆ ಮಾಡ್ಕೋದ? ಎಲ್ರಿಗೂ ಒಂದೇನೇ ಆಯ್ತಾನೆ. ಇನ್ನೇನಪ್ಪ ಹಂಗೆ ಬರೋದು ಮಾತು? ಕರ್ದಿ ತಿಳುವಳಿಕೆ ಹೇಳು ಅದಕ್ಕೆ ದಡ್ಡಿ ಹಂಗೆ ಆಡ್ತಾಳೆ. ಏನು ತಿಳುವಳಿಕೆ ಹೇಳೋದು ಏನೋ ಕಣೆ? ಎಂತ ದಡ್ಬಡ್ಡೆ ಉಟ್ಬಿಟ್ಬೋವ ನನ್ನ ಹೊಟ್ಟೆಲಿ? ಏನವ ಹಿಂಗೆ ಹೊಟ್ಟೆ ಉರ್ಸವು ಇವೇ ಸರಿಯವ?
ಇಷ್ಟು ದಿವ್ಸ ಕಟ್ಟ ಅವ್ರಾಗ್ಲಾಯ್ತು ಈಗ ಇವಳು ಶುರು ಹಚ್ಕೊಂಡವಳೆ ಏನು ಹಿಂಗೆ ನಾವು ಸಾಯಿ ಗಂಟು ನಮ್ಗೆ ಗೋಲ್ ತಪ್ಪಿದೆ ಅಲ್ವಲ್ಲ ನಮಗೆ. ನೋಡದ ಅದ್ರಿಸ್ಬೇಡಿ, ಒಳ್ಳೆ ಮಾತ್ರ ಹೇಳಿ ಹೋಗು. ಹಿಂಗೆ ಆಡ್ಬೇಡ, ಇರಾಗಂಟಿದ್ದಿ ಅದೇನು ಮಾತಾಡೋಕ್ಕಾಯ್ತದೆ. ಹೋಗು. ಬೇಕಾರೆ ಏನು ಅವ್ರೇನು ಈಗಂದ್ರೆ ಈ ಗಂಟೆ ಕಟ್ಕೊಡ್ತಾರೆ. ಏನು ಭಾಗ್ಯ ಅಂತ ದುಡ್ಡಿಲ್ವಾ? ಬೇರೆ ಕಟ್ಬಿಟ್ಟು ಬೇಕಾರೆ ಮನೆ ಬೇರೆ ಕಟ್ಸ್ಬಿಟ್ಟು ಕಳಿಸ್ತಾರೆ. ಬೇಕಾದ್ರೆ ಮನೆ ಕಟ್ಕೊಟ್ಬಿಟ್ಟು ಅಲ್ಲಿ ಗಂಟೆ ಸುಮ್ಮನೆ ಇರು ಅಂತ ಹೇಳಿ ನೋಡೋದು ಏನಂದಳು. ಏನಪ್ಪ ಏನು ಕರ್ದಲ್ಲ? ಏನು ಕರ್ದಾರು ಏನು ನಿಂದು ಯಾಕವ ಜನಗಳ ಕೈ ಉಗ್ಸಕ್ ಮಾಡ್ತಿದ್ದೀನಿ ನೀನು? ತಂದೆ ತಾಯಿ ಯಾವ ಥರ ಬುದ್ಧಿ ಕಲಿಸಿದಾರು ಮಗಳಿಗೆ ಅಂತ ಅನ್ಸ್ಬೇಕಾ ನೀನು? ಯಾಕೆ ಬಿಟ್ಟು ಬಂದೆ ನೀನು? ಜಗಳ ಆಡ್ಕೊಂಡು ಮನೆ ಬಿಟ್ಟು ಬರಬೇಕು ಅನ್ನೋದು ಎಲ್ಲಿತ್ತು? ಒಂದು ಫೋನ್ ಮಾಡುವೆ, ಅವ್ನು ಹೊಡೆದ ತಾನೆ. ನಾನು ಫೋನ್ ಮಾಡಬೇಕಾಗಿತ್ತು, ನೋಡಪ್ಪ ಹೊಡಿತಾವನೆ ಅಂದ್ಬಿಟ್ಟು ಅದು ಬಿಟ್ಬಿಟ್ಟು ಹಿಂಗೆ ಬಂದ್ಬಿಟ್ರೆ ನೀನು. ಅವನಿಗೆ ತಂಗೇನೆ ಹೆಚ್ಚಾಗಿದ್ದಾಳಂತೆ. ತಂಗೇನೆ ಇರಲಿ ಬಿಡು, ನಾನು ಇರಕ್ಕಿಲ್ಲ ಕಣಪ್ಪ. ನಾನು ಅವಳು ತಂದು ಒಂದು ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಎಲ್ಲಾನು ನನ್ನ ಮಗನಿಗೆ ಏನು ತತ್ತಾರೆ ಅದನ್ನೂ ಆ ಮುಗಿ ಅವನಿಗೂ ಕೊಡಬೇಕು. ನನಗೆ ಇಷ್ಟ ಇಲ್ಲ. ನನಗೆ ನಮ್ಗೊಂಚೂರು ಸ್ವಾತಂತ್ರ್ಯ ಇಲ್ಲ ಮನೆ ಒಳಗೆ. ಎಲ್ಲಾನು ನಮ್ಗೆ ಐಕಿಲ್ಲ. ನನಗೆ ನಾನು ಅಲ್ಲಿ ಇರಕ್ಕಿಲ್ಲ. ನಾನು ಇಲ್ದಾರ ಅವಳ ಮನೆ ಬಿಟ್ಟು ಹೋಗ್ಲಿ, ಇಲ್ದಾರ ನಂಗೆ ಬೇರೆ ಮನೆ ಮಾಡಿಸ್ಕೊಳ್ಳಿ. ಅಲ್ಲಿ ಗಂಟು ನಾನು ಐಕಿಲ್ಲ. ವಾಪಸ್ ಹಸಿಯಾಗಿ ನೀನು ಏನು 16 ಜನ ಇದ್ದಾರಾ? ಏನು ಹಿಂಗೆ ಆಗ್ತಾಯಿದ್ದು? ಕೆಟ್ಟಿರುತ್ತಾನೆ ಬೆಣ್ಣು ಬಂದಿರೋದು. ಈಗ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗೋನೆ. ಈಗ ಬಂದ್ಬಿಟ್ಟು ಕರೆದ್ಬಿಟ್ರೆ ಯಾವ ತಾನೇ ಹೋದರು? ತಾಯಿ ಸಾಯಿಸ್ಬಿಟ್ಟು ಜೈಲ್ಗೆ ಹೋದ ಅಂದ್ಬಿಟ್ಟೆ ಅವಳು ಜೀವನ ಮಾಡೋಕ್ಕದ? ಮನ್ಸು ಒಪ್ಪದ ಹೇಳು? ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ, ನೀನು ಅದೇ ಎಲ್ಲರ ಕೈಲಿ ಉಗಿಸ್ಕೊಳಕ್ಕೆ ನಿಂತಿದ್ದಿ ಅನ್ಕೋ. ಯಾರು ಏನಾರು ಅನ್ಕೊಳ್ಳಿ ಕಣಪ್ಪ. ಅನ್ಬೋಸೋಕೆ ನನಗೆ ಗೊತ್ತು ಅಲ್ಲಿ ಯಾವ ಥರ ಆಯ್ತದೆ ಅಂತವ. ನಾನು ಇರಕ್ಕೆ ಕಣಪ್ಪ. ನಾನು ಅವಳು ಕಳಿಸ್ಲಿ. ಈಗ ನಾನು ಕೆಲಸ ಮಾಡಿದ್ದು ಕಂಡು ಬರೋಕ್ಕಿಲ್ಲ. ಅವಳು ಮಾಡಿದ್ರೆ ಬರೀ ನಿಖಿತ ಮಾಡೋದು ಅಂತಾರೆ. ನನಗೆ ಎಷ್ಟು ಬೇಜಾರಿಕ್ಕಿಲ್ಲ ಹೇಳು? ನನಗೆ ಬೇಜಾರಾಕಿಲ್ವಾ ಹೇಳ್ತೀರಾ ನೀನು? ನನಗೂ ಬೇಜಾರಾಯ್ತದೆ ಕಣಪ್ಪ. ನನಗೂ ಮನ್ಸದೆ. ನನಗೆ ಆಯ್ಕೆ ನನಗೆ ನಾನು ಅವಳೇನಾದ್ರು ಮನೆ ಒಳಗಿದ್ರೆ ನಾನು ಇರಕ್ಕಿಲ್ಲ. ನಾನು ಅದೇನಾದದು ಆಗಲಿ, ನಾನು ನೋಡೇ ಬಿಡ್ತೀನಿ. ಅಲ್ಲಕ್ಕಂತ ಹಿಂಗೆ ಆಟ ಮಾಡಿದ್ರೆ ಹೆಂಗ್ಲಿ ನೀನು? ಹೋಗಿ ಬಟ್ಟೆ ತಗೋತಾಗೆ ನಿಮ್ಮ ಕುಟೆ ಎಲ್ಲ ಬಾರ್ದಾಡಕ್ಕಾಗಿಲ್ಲ. ಈ ಮನೆಗೂ ಸೊಸೆ ಅವಳೆ ಅನ್ನೋದು ಮರಿಬೇಡ. ಅವಳಿಗೆ ನೀನು ಅದಕ್ಕೆ ಏನು ಅದನ್ನೇ ಆಯ್ತು ಅನ್ನೋದು ಮರಿಬೇಡ ನೀನು. ನಾನೇನು ಮಾಡೋದಕ್ಕೆ ನಾನು ನನ್ನನ್ನು ಒಯ್ಕಿಲ್ಲ. ನಾನು ಇವಳಿಗೊಂದು ಕಾರಣ ಅವ್ರಿಗೊಂದು ಕಾರಣ ಅಲ್ವಾ? ಇವಳು ಯಾಕೋತಾಳು ಒಯ್ಕಿಲಕ್ಕಂತ ಬಿಡಿ. ಇವಳು ಒಯ್ಕಿಲಕತ್ತೆ ಇವಳು. ಅದೇ ಹೆಂಗೆ ಮಾತಾಡ್ತಾಳೆ ನೋಡು. ನಮ್ಮಪ್ಪ ಯಾಕೆ ಕರ್ಸಿ ಮಾತಾಡ್ತಾ ಇರೋದು ಅನ್ನೋದು ಒಂದು ಚೂರಲ್ಲಿ ಪರಿಜ್ಞಾನ ಇದ್ದದೆ. ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು. ಬೇಕಾದ್ರೆ ಅವ್ನು ತೊಟ್ಟು ವೀಸಾ ಕೊಟ್ಬಿಡಿ. ನಾನಂತೂ ಒಯ್ಕಿಲ್ಲ. ನಾನು ಅವಳ ಮನೆಯಿಂದ ಹಚ್ಕೋಬೇಕು, ನಾನು ಹೋಗ್ಬೇಕು. ಅವ್ಳು ನಾವು ಏನು ಮಾಡಿದ್ರು ಕೆಲಸ ಮಾಡಿದ್ರು ಕಂಡು ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ. ಸ್ವಾತಂತ್ರ್ಯ ಇಲ್ಲ ನನಗೆ ಇತ್ತು. ಬ್ಯಾಡಾದ್ರೂ ಕುಣ್ಕೊಂಡು ಓಡೋದೆ ಅವತ್ತು ಚೆನ್ನಾಗಿತ್ತಾ? ಅದೇ ನಾನು ದೊಡ್ಡ ತಪ್ಪು ಮಾಡಿದೆ ಕಣಪ್ಪ. ನಿನ್ನ ಮಾತು ಕೇಳಬೇಕಾಗಿತ್ತು. ನಾನು ಕೇಳ್ದಂಗೆ ದೊಡ್ಡ ತಪ್ಪು ಮಾಡಿದೆ. ಇದು ತಪ್ಪಾಗದೆ ಸರಿ ಮಾಡು ಹೆಂಗಾರು ಮಾಡಿ. ನಾನು ಮನೆಗೆ ಹೋಗ್ಬೇಕು ಅಂದ್ರೆ ಅವಳು ಅಲ್ಲಿಂದ ಹೋಗ್ಬೇಕು. ಆಗಲೇ ನಾನು ಹೋಗೋದು. ಇಲ್ಲ ನಾನು ಹೋಯ್ಕಿಲ್ಲ. ನಾನು ಅದೇನಾದ್ರು ಆಗಲಿ ನಾನು ನೋಡ್ತೀನಿ. ಮಾತ್ರವ ಬೇಡಿ ನಿಮ್ಮಂತ ಮಕ್ಕಳನ್ನ ಎತ್ಕೋಬೇಕಾದ್ ಬಿಡವ. ಏನಾರು ಅನ್ಕಪ್ಪ ನೀನು. ನಾನಂತೂ ಹೋಯ್ಕಿಲ್ಲ. ಇವು ಏನು ಕೇಳಿ ಬಂದಿದ್ದವ ಇವಕ್ಕೆ? ಅಯ್ಯೋ ಕಾಣೆ ಕಣ್ಣಪ್ಪ ಕಾಣೆ. ಏನು ಕತ್ತೆಯೋ ಏನೋ ಒಂದು ಗೊತ್ತಾಯ್ತಾ ಇಲ್ಲ ಮಗ. ನನ್ನ ಮಾತ ಕೇಳು ನೀನು. ತಲೆಗೆ ಎಡ್ಸ್ಕೊಬೇಡ. 4 ದಿವಸ ಕಳೀಲಿ ನೋಡದ ಬಿಡ್ಲ. ಅದೇನಾದದಾಗಲಿ ನೋಡಕ್ಕಾಯ್ತದೆ ಬಿಡು. ತಲೆಗೆ ಎಡ್ಸ್ಕೊಳಕ್ ಹೋಗಬೇಡ. ಹೋಗ್ರಿ ನೋಡಕ್ಕಾಯ್ತದೆ. ನಾನು 4 ದಿವಸ ಕಳೀಲಿ ನೋಡದ ಹೋಗಿ. ಅವ್ರು ಏನಾರು ಫೋನ್ ಮಾಡ್ರಿ ಏನು ಹೇಳದ್ಲೆ? ನಮಗೆ ಮಕ್ಕ ತೋರ್ಸಕ್ಕೆ ನಾಚಿಕೆ ಆಯ್ತದೆ. ಏನು ಮಾಡೋಕ್ಕದು? ಇನ್ನೇನು ಮಾಡಂಗಿದ್ದು ಸುಮ್ಕಿರಿ ತಗಿ. ನಾವೇನು ನಾನು ಹೇಳ್ದೆ. ನಾನು ಭಾಗ್ಯ ಮುನ್ಕೊಟ್ಟು ಮಾತಾಡಿದೆ. ನಾವು ಏನು ಮಾಡವ ಹಿಂಗೆ ಆಡ್ತಾವಲ್ಲ ಅಂತ. ನೀವೇನವ ಮಾಡಿರಿ ಪಪ್ಪ ಬಿಡವ ಅಂತ ಅಂತವಮ್ಮ. ಈ ಬಡ್ಡೆಯವರಿಂದ ಮಾನ ಮರೋದಿ ಹೋಯ್ತದೆ ಕತೆ. ಹೋಗು. ಏನು ಒಂದು ವಾಕ್ವಿಲ್ಲ ಕತೆ. ಬಡ್ಡೆ ಹೋಗ್ತಾಗೆ ನಮ್ಮ ಹೊಟ್ಟೆ ಉರ್ಸ್ ಮಟ್ಟೆ ಕಟ್ಟಕ್ಕೆ ಅಂತಾನೆ ಊಟಬೇಕತೆವು ಗರದ್ರು ಬಡ್ಡೆವು. ಓಲ ತಗೆ ತಲೆಗೆ ಎಡ್ಸ್ಕೊಬೇಡ ನೀನು ಮಗ. ಅಯ್ಯೋ ಏನು ಮಾಡಿಯೇ? ಕೇಳ್ಗಾಲ್ದು ಬುದ್ಧಿ ಕಲ್ತವೆ. ನೋಡದ ಹೋಗು. 4 ದಿವಸ ಕಾಲ ಕಳಿ ಇರಲಿ. ಅವಳು ಪಾಡ್ದವಳು ನೋಡದ ಎಷ್ಟು ದಿವಸ ಅಂತಿದ್ದಳು. ಅವಳಿಗೆ ಬೇಜಾರಾಗಿ ಹೋಯ್ತಾಳೆ. ನೀನು ತಲೆಗೆ ಎಡ್ಸ್ಕೊಬೇಡ. ಸುಮ್ಮನಿರು. ಒಟ್ನಲ್ಲಿ ನೀನು ತಲೆಗೆ ಎಡ್ಸ್ಕೊಬೇಡ. ಸುಮ್ಮನಿರು ಮಗನ ಎತ್ತಾಗೆ. ನೀನು ತಾನು ಎತ್ತಾಗೆ ಅಂತ ಹೊಡೆದಾಡಿಯೇ. ಇಂಥ ಮಕ್ಳು ಹುಟ್ಟಿದ್ರೆ ಬಹಳ ಕಷ್ಟ ಕಾಲ. ಮಕ್ಳಿದ್ರು ಕಷ್ಟ, ಇಲ್ದ ಹೋದ್ರು ಕಷ್ಟ. ಇವತ್ತೊಂದು ಪ್ರಪಂಚ ಬಹಳ ಕಷ್ಟ. ಏನೋ ತಲೆನೇ ಕೊಡ್ತಿಲ್ಲ ಕರ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.